ಅದೇ ವಿಚಾರ. ಇನ್ನು DCM ಇನ್ನೊಂದು ಪ್ರತ್ಯೇಕ ರಿಪೋರ್ಟ್ ಕೊಡ್ತಾರಂತೆ. ಮೂರು ವರದಿ CM ಕೊಡ್ತಾರಲ್ಲ, DCM ಪ್ರತ್ಯೇಕ ರಿಪೋರ್ಟ್ ಮುಂದಿಡೋದಕ್ಕೆ ಪ್ಲ್ಯಾನ್. ಏನು HAL ಏರ್ಪೋರ್ಟ್ನಲ್ಲಿ ಆಟಗಾರರಿಗೆ ವೆಲ್ಕಮ್ ಮಾಡಿದ್ದು, ಸ್ಟೇಡಿಯಂ ಸೆಲೆಬ್ರೇಷನ್ಗೆ ಯಾಕೆ ಹೋಗಿದ್ದು, ಇದೆಲ್ಲದರ ಬಗ್ಗೆ ಅವ್ರ ವರ್ಷನ್ ಅವರು ಅಷ್ಟೇ ವಿಷಯ, ಇನ್ನೇನಿಲ್ಲ. ಕಾಲ್ ತುಳಿತಕ್ಕೂ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ. ವಿಧಾನಸೌಧ ಮುಂದೆ ಅಹಿತಕರ ಘಟನೆ ನಡೆದಿಲ್ಲ. ನಿರೀಕ್ಷೆಗಿಂತ ಮೀರಿ ಜನ ಸೇರಿದ್ದಕ್ಕೆ ಸಮಸ್ಯೆ ಆಯಿತು. ಅದನ್ನೇ ಕೇಳಿದ್ದಪ್ಪ, ಇದನ್ನು ಯಾಕೆ ನೀವು ಮುಂದೆ ಎಚ್ಚೆತ್ಕೊಳ್ಳಿಲ್ಲ? ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು? ಪೂರ್ವ ಸಿದ್ಧತೆ ಮಾಡದೇ ಇರೋದು ಘಟನೆಗೆ ಕಾರಣ. ಯಾರು ಮಾಡ್ಕೋಬೇಕಾಯ್ತು ಪೂರ್ವ ಸಿದ್ಧತೆ? ಗೌರವದ ಉದ್ದೇಶದಿಂದ ಏರ್ಪೋರ್ಟ್ನಲ್ಲಿ ನಾನು ಹೋಗಿ ಸ್ವಾಗತ ಮಾಡಿದೆ, ಎಲ್ಲ ನಾನೇ ಮಾಡಿದೆ ಅಂತ ಆಗಬೇಕಲ್ಲ. ಎಲ್ಲ ಸರಿಯಾಗಿದ್ದು ಬಿಟ್ಟಿದ್ದರೆ ಇವತ್ತಿನ ದಿವಸ DK ಶಿವಕುಮಾರ್ ಹೀರೋ. ಸ್ಟೇಡಿಯಂ ಸಂಭ್ರಮಾಚರಣೆ ವೇಳೆ ಸಾವು ಬಗ್ಗೆ ಗೊತ್ತಿರಲಿಲ್ಲ. ಅಲ್ಲ ಸ್ವಾಮಿ, ಆಟಗಾರರು ಹೋಟೆಲ್ ಬಿಡೋದಕ್ಕೂ ಮೊದಲೇ ಸಾವಾಗಿತ್ತು. ನೀವು ಚಿನ್ನಸ್ವಾಮಿ ಸ್ಟೇಡಿಯಂ ಹೋದರೂ ಕೂಡ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಏನ್ರಿ ಅರ್ಥ? ಹೀಗಾಗಿ ನಾನು ಸಮಾರಂಭದಲ್ಲಿ ಭಾಗಿಯಾಗಿದ್ದೆ. ದುರಂತ ಗೊತ್ತಾದ ಕೂಡಲೇ ಬೇಗ ಮುಗಿಸೋದಕ್ಕೆ ತಿಳಿಸಿದೆ. ಸ್ಟೇಡಿಯಂ ಒಳಗೆ ಸಾವಿರಾರು ಅಭಿಮಾನಿಗಳಿದ್ದರು. ಕಾರ್ಯಕ್ರಮ ಮಾಡದೇ ಇದ್ದಿದ್ರೆ ಆಕ್ರೋಶ ಜಾಸ್ತಿ ಆಗ್ತಿತ್ತು. ಕೂಡಲೇ ಆಸ್ಪತ್ರೆಗೆ ಹೋಗಿ ಗಾಯಾಳುಗಳನ್ನು ವಿಚಾರಿಸಿದ್ದೀರಾ? ಆ ಗಾಯಾಳುಗಳು ಹೇಳ್ತಾ ಇದ್ದಾರೆ ಕತೆ ಕೇಳಿ. ಹಾಸ್ಪಿಟ್ಲವರು ಎಷ್ಟು ಕೆಟ್ಟದಾಗ ಅವ್ರ ಹತ್ರ ನಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಕೇಳಿ. ಆ ದೇವಾಂಶಿ ಅವರ ತಾಯಿ ಮಾತನಾಡ್ತಾ ಇದ್ರು ಕೇಳಿ. ಇವ್ರು ಹೋಗ್ಬಿಟ್ರಂತೆ, ವಿಚಾರಿಸ್ಬಿಟ್ರಂತೆ. ಒಂದು ಹೇಳಲ್ಲ ಸ್ಪಷ್ಟವಾಗಿ, ನೋಡಿ, ಪೊಲೀಸರು ತಪ್ಪು ಮಾಡಿರಲಿ, KSCA ತಪ್ಪು ಮಾಡಿರಲಿ, RCB ತಪ್ಪು ಮಾಡಿರಲಿ, ಅಥವಾ ಇನ್ಯಾರೇ ತಪ್ಪು ಮಾಡಿರಲಿ, ಆಲ್ ಕಮ್ಸ್ ಅಂಡರ್ ದಿ ಗೌರ್ನಮೆಂಟ್. ಸರ್ಕಾರನೇ ನೇರ ಹೊಣೆ, ಬೇರೆ ಇನ್ನೇನೂ ಇಲ್ಲ. ಅಷ್ಟೇ, ಸುಮ್ಮನೆ ಸಮಜಾಯಿಷಿ ಕೊಟ್ಕೊಂಡು ಕೂತ್ಕೋಬೇಡಿ ಅಷ್ಟೇ.